ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ಆಹಾರವನ್ನು ಒಟ್ಟಿಗೆ ಸೇವಿಸುವುದು ಕೂದಲಿಗೆ ಹಾನಿಕಾರಕ? ಆಪ್ಷನ್ಸ್ ಎ ಟೀ, ಕಾಫಿ, ಬಿ ಊಟ, ಸಿ ಸಿಹಿ ಪದಾರ್ಥ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಊಟ ಮಾಡುವಾಗ ಅಥವಾ ಊಟದ ತಕ್ಷಣ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಕುಡಿಯುವುದರಿಂದ ಜೀರ್ಣಕಾರಿ ಕಿಣ್ವಗಳ ಕಾರ್ಯಕ್ಕೆ ತೊಂದರೆಯಾಗುತ್ತದೆ. ಇದರಿಂದ ಕಬ್ಬಿಣ ಮತ್ತು ವಿಟಮಿನ್ ಬಿ ಹೀರಿಕೊಳ್ಳುವಿಕೆ ಕಡಿಮೆಯಾಗಿ ಕೂದಲು ಉದುರಬಹುದು. ಒಂದೇ ಸಮಯದಲ್ಲಿ ಅಧಿಕ ಸಕ್ಕರೆ ಮತ್ತು ಅಧಿಕ ಕೊಬ್ಬಿನ ಆಹಾರಗಳನ್ನು ಸೇವಿಸಿದಾಗ ದೇಹದಲ್ಲಿ ಉರಿಯೂತ ಹೆಚ್ಚಾಗುತ್ತದೆ. ಇದು ಕೂದಲು ಉದುರುವಿಕೆಯನ್ನು ಪ್ರಚೋದಿಸಬಹುದು. ಊಟದ ತಕ್ಷಣ ಟೀ ಅಥವಾ ಕಾಫಿ ಕುಡಿಯುವುದರಿಂದ ಅದರಲ್ಲಿರುವ ಟ್ಯಾನಿನ್ಗಳು ಮತ್ತು ಕೆಫೇನ್ ದೇಹವು ಕಬ್ಬಿಣಾಂಶ ಮತ್ತು ಸತುವು ಹೀರಿಕೊಳ್ಳುವುದನ್ನು ತಡೆಯುತ್ತದೆ. ಈ ಪೋಷಕಾಂಶಗಳ ಕೊರತೆಯು ಕೂದಲು ಉದುರುವಿಕೆಗೆ ಮುಖ್ಯ ಕಾರಣ. ಎರಡನೇ ಪ್ರಶ್ನೆ, ಸಂಗೀತ ಕೇಳುವುದರಿಂದ ಯಾವ ಶಕ್ತಿ ಹೆಚ್ಚಾಗುತ್ತದೆ? ಆಪ್ಷನ್ಸ್ ಎ ಭಾವನಾತ್ಮಕ ಶಕ್ತಿ, ಬಿ ನೆನಪಿನ ಶಕ್ತಿ, ಸಿ ಮಾನಸಿಕ ಶಕ್ತಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಂಗೀತ ಕೇಳುವುದರಿಂದ ಮಾನಸಿಕ ಶಕ್ತಿ ಸುಧಾರಿಸುತ್ತದೆ. ಒತ್ತಡ ಮತ್ತು ಆತಂಕ ಕಡಿಮೆಯಾಗುತ್ತದೆ. ನೆನಪಿನ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತದೆ. ಕಲಿಕೆ ಮತ್ತು ಅರಿವಿನ ಕೌಶಲ್ಯಗಳು ವೃದ್ಧಿಸುತ್ತವೆ ಮತ್ತು ದೈಹಿಕ ಹಾಗೂ ಮಾನಸಿಕ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ. ಜೊತೆಗೆ ರೋಗನಿರೋಧಕ ಶಕ್ತಿ ಮತ್ತು ಭಾವನಾತ್ಮಕ ಆರೋಗ್ಯ ಕೂಡ ಸುಧಾರಿಸುತ್ತದೆ. ಮೂರನೇ ಪ್ರಶ್ನೆ, ಯಾವ ಪರ್ವತವನ್ನು ನಿದ್ರಿಸುವ ಬುದ್ಧ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ವಿಂಧ್ಯ, ಬಿ ಪಶ್ಚಿಮ ಘಟ್ಟಗಳು, ಸಿ ಕಾಮೇಟ್, ಡಿ ಕಾಂಚನಜುಂಗ. ಸರಿಯಾದ ಉತ್ತರ ಆಪ್ಷನ್ ಡಿ ಕಾಂಚನಜುಂಗ. ವಿಶ್ವದ ಮೂರನೇ ಅತಿ ಎತ್ತರದ ಪರ್ವತವಾದ ಕಾಂಚನಜುಂಗವನ್ನು ನಿದ್ರಿಸುವ ಬುದ್ಧ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅದರ ಉದ್ದವಾದ ಹಿಮಾಲಯನ್ ರೇಖೆಯು ಡಾರ್ಜಿಲಿಂಗ್ ಮತ್ತು ಸಿಕ್ಕಿಂನ ಅನೇಕ ಭಾಗಗಳಿಂದ ನೋಡಿದಾಗ ಒರಗುವ ಬುದ್ಧನ ಆಕಾರವನ್ನು ರೂಪಿಸುತ್ತದೆ. ಶಿಖರಗಳು ಸ್ವಾಭಾವಿಕವಾಗಿ ವಿಶ್ರಾಂತಿ ಪಡೆಯುವ ವ್ಯಕ್ತಿಯ ತಲೆ, ಎದೆ, ಹೊಟ್ಟೆ ಮತ್ತು ಪಾದಗಳನ್ನು ರೂಪಿಸುತ್ತವೆ. ಇದು ಭಾರತ ಮತ್ತು ನೇಪಾಳದಲ್ಲಿ ಅತ್ಯಂತ ಗುರುತಿಸಬಹುದಾದ ಪರ್ವತ ಪ್ರೊಫೈಲ್ಗಳಲ್ಲಿ ಒಂದಾಗಿದೆ. ನಾಲ್ಕನೇ ಪ್ರಶ್ನೆ, ಹಲ್ಲಿನ ನೈಸರ್ಗಿಕ ಬಿಳಿ ಬಣ್ಣವನ್ನು ಮರುಸ್ಥಾಪಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಕಬ್ಬು, ಬಿ ಬೇವಿನ ಕಡ್ಡಿ, ಸಿ ಸೋಡಾ, ಡಿ ಬಾಳೆಹಣ್ಣಿನ ಸಿಪ್ಪೆ. ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣಿನ ಸಿಪ್ಪೆ. ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತು ಮ್ಯಾಂಗನೀಸ್ನಂತಹ ಅಗತ್ಯ ಖನಿಜಗಳಿವೆ. ಈ ಖನಿಜಗಳು ಹಲ್ಲಿನ ಮೇಲ್ಮೈಗೆ ತಾಗಿ ಎನಾಮೆಲ್ ಅನ್ನು ಬಲಪಡಿಸಲು ಸಹಾಯ ಮಾಡುತ್ತವೆ. ಈ ಖನಿಜಗಳು ಹಲ್ಲುಗಳ ಮೇಲ್ಮೈಯಲ್ಲಿರುವ ಕಲೆಗಳನ್ನು ಉಂಟುಮಾಡುವ ಅಣುಗಳನ್ನು ಆಕರ್ಷಿಸಿ ಅವುಗಳನ್ನು ಸ್ವಾಭಾವಿಕವಾಗಿ ತೆಗೆದುಹಾಕುತ್ತವೆ. ಇದು ಹಲ್ಲಿನ ನೈಸರ್ಗಿಕ ಬಣ್ಣವನ್ನು ಮರುಸ್ಥಾಪಿಸುತ್ತದೆ. ಸಂಪೂರ್ಣವಾಗಿ ಹಣ್ಣಾದ ಬಾಳೆಹಣ್ಣಿನ ಸಿಪ್ಪೆಯ ಒಳಗಿನ ಬಿಳಿ ಭಾಗವನ್ನು ತೆಗೆದುಕೊಂಡು ಆ ಭಾಗದಿಂದ ನಿಮ್ಮ ಹಲ್ಲುಗಳನ್ನು 2 ನಿಮಿಷಗಳ ಕಾಲ ಮೃದುವಾಗಿ ಉಜ್ಜಿ. ಹಲ್ಲುಗಳನ್ನು ಉಜ್ಜಿದ ನಂತರ ಆ ಸಿಪ್ಪೆಯ ಪೇಸ್ಟ್ ಅನ್ನು ಹಾಗೆಯೇ ಹಲ್ಲುಗಳ ಮೇಲೆ 10 ನಿಮಿಷಗಳ ಕಾಲ ಬಿಡಿ. ಈ ಸಮಯದಲ್ಲಿ ಖನಿಜಗಳು ಹಲ್ಲುಗಳ ಮೇಲ್ಮೈಯಲ್ಲಿ ನೆಲೆಸಲು ಅವಕಾಶ ನೀಡುತ್ತದೆ ಮತ್ತು 10 ನಿಮಿಷಗಳ ನಂತರ ಸಾಮಾನ್ಯ ನೀರಿನಿಂದ ಬಾಯಿಯನ್ನು ಚೆನ್ನಾಗಿ ಮುಕ್ಕಳಿಸಿ. ಪ್ರತಿದಿನ ರಾತ್ರಿ ಮಲಗುವ ಮೊದಲು ಇದನ್ನು ಪ್ರಯತ್ನಿಸಿ. ಕೆಲವೇ ವಾರಗಳಲ್ಲಿ ವ್ಯತ್ಯಾಸ ಗಮನಿಸಬಹುದು. ಐದನೇ ಪ್ರಶ್ನೆ, ಪ್ರತಿ ವರ್ಷ ಡಿಸೆಂಬರ್ 1ರಂದು ವಿಶ್ವ ಏಡ್ಸ್ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶವೇನು? ಆಪ್ಷನ್ಸ್ ಎ ನಿರ್ಮೂಲನೆ, ಬಿ ಜಾಗೃತಿ, ಸಿ ರಕ್ಷಣೆ, ಡಿ ಸುಧಾರಣೆ. ಸರಿಯಾದ ಉತ್ತರ ಆಪ್ಷನ್ ಎ ನಿರ್ಮೂಲನೆ. ವಿಶ್ವಸಂಸ್ಥೆಯು ಪ್ರತಿ ವರ್ಷ ಹೊಸ ಘೋಷವಾಕ್ಯದೊಂದಿಗೆ ಏಡ್ಸ್ ದಿನವನ್ನು ಆಯೋಜಿಸುತ್ತದೆ. 2030ರ ವೇಳೆಗೆ ಏಡ್ಸ್ ಅನ್ನು ವಿಶ್ವದಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ಇದರ ಪ್ರಮುಖ ಗುರಿಯಾಗಿದೆ. 2025ರ ಥೀಮ್ ಅಡ್ಡಿಗಳನ್ನು ನಿವಾರಿಸುವುದು, ಏಡ್ಸ್ ಪ್ರತಿಕ್ರಿಯೆಯನ್ನು ಪರಿವರ್ತಿಸುವುದು, ಓವರ್ಕಮಿಂಗ್ ಡಿಸ್ರಪ್ಷನ್, ಟ್ರಾನ್ಸ್ಫಾರ್ಮಿಂಗ್ ದ ಏಡ್ಸ್ ರೆಸ್ಪಾನ್ಸ್ ಎಂಬುದಾಗಿದೆ. ಏಡ್ಸ್ ತಡೆಗಟ್ಟುವಿಕೆಯಲ್ಲಿರುವ ಅಡೆತಡೆಗಳನ್ನು ತೆಗೆದುಹಾಕಿ ಸಮಾಜದ ಪ್ರತಿಯೊಬ್ಬರೂ ಈ ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ. ಏಳನೇ ಪ್ರಶ್ನೆ, ಮಧುಮೇಹಿಗಳು ದಿನಕ್ಕೆ ಎಷ್ಟು ಚಪಾತಿಯನ್ನು ತಿನ್ನಬಹುದು? ಆಪ್ಷನ್ಸ್ ಎ 1ರಿಂದ 2, ಬಿ 3ರಿಂದ 4, ಸಿ 4ರಿಂದ 5, ಡಿ ಯಾವುದೂ ಅಲ್ಲ.
ಸರಿಯಾದ ಉತ್ತರ ಆಪ್ಷನ್ ಎ 1-2. ಮಧುಮೇಹಿಗಳು ಒಂದು ಊಟದಲ್ಲಿ 45 60 ಗ್ರಾಂ ಕಾರ್ಬ್ಗಳನ್ನು ಮಾತ್ರ ಸೇವಿಸಬೇಕು. ಒಂದು ಸಾಮಾನ್ಯ ಗಾತ್ರದ ಚಪಾತಿ ಸುಮಾರು 15 20 ಗ್ರಾಂ ಕಾರ್ಬ್ಗಳನ್ನು ಹೊಂದಿರುತ್ತದೆ. ಸಾಮಾನ್ಯವಾಗಿ ಮಧುಮೇಹ ಇರುವ ವಯಸ್ಕರು ದಿನಕ್ಕೆ 2-3 ಬಾರಿ ಊಟದಲ್ಲಿ ಚಪಾತಿಗಳನ್ನು ಸೇವಿಸಬಹುದು. ಪ್ರತಿ ಊಟಕ್ಕೆ 1-2 ಚಪಾತಿಗಳು ಸುರಕ್ಷಿತ ಮಿತಿ. ಕೇವಲ ಗೋಧಿ ಹಿಟ್ಟಿನ ಬದಲು ಹಿಟ್ಟಿಗೆ ಮೆಂತ್ಯೆ ಸೊಪ್ಪು, ಪಾಲಕ್ ಅಥವಾ ಹೆಚ್ಚುವರಿ ಹೊಟ್ಟು ಗೋಧಿಯ ನುಚ್ಚನ್ನು ಸೇರಿಸಿ ಕಲಿಸಿ. ನಾರಿನಾಂಶ ಹೆಚ್ಚಿ ಸಕ್ಕರೆ ನಿಧಾನವಾಗಿ ಬಿಡುಗಡೆಯಾಗುತ್ತದೆ. ಒಂದೇ ಬಾರಿಗೆ 3 ಚಪಾತಿ ತಿನ್ನುವುದಕ್ಕಿಂತ ಬೆಳಗ್ಗೆ 1 ಮತ್ತು ರಾತ್ರಿ 1 ಮತ್ತು ಮಧ್ಯಾಹ್ನ ಹೆಚ್ಚು ತರಕಾರಿ ಮತ್ತು ಬೇಳೆಕಾಳುಗಳನ್ನು ಸೇವಿಸಿ. 8ನೇ ಪ್ರಶ್ನೆ, ಮೀನಿನ ಮೊಟ್ಟೆ ತಿನ್ನುವುದರಿಂದ ಯಾವ ಕಾಯಿಲೆಯ ಅಪಾಯ ಕಡಿಮೆಯಾಗುತ್ತದೆ? ಆಪ್ಷನ್ಸ್ ಎ ಕ್ಯಾನ್ಸರ್, ಬಿ ಬಿಪಿ, ಸಿ ಮಧುಮೇಹ, ಡಿ ನಿದ್ರಾಹೀನತೆ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್. ಮೀನಿನ ಮೊಟ್ಟೆ ತಿನ್ನುವುದರಿಂದ ದೇಹಕ್ಕೆ ಪೋಷಕಾಂಶಗಳು ಸಿಗುತ್ತವೆ. ಹೃದಯದ ಆರೋಗ್ಯ ಸುಧಾರಿಸುತ್ತದೆ. ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತದೆ. ಮೆದುಳು ಮತ್ತು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಮೂಳೆಗಳು ಬಲಗೊಳ್ಳುತ್ತವೆ ಮತ್ತು ಕ್ಯಾನ್ಸರ್ ಅಪಾಯ ಕಡಿಮೆಯಾಗುತ್ತದೆ. ಆದರೆ ಇದನ್ನು ಮಿತವಾಗಿ ಸೇವಿಸಬೇಕು. ಮೀನಿನ ಮೊಟ್ಟೆಗಳು ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ರಂಜಕ ಮತ್ತು ವಿಟಮಿನ್ ಡಿ ನಂತಹ ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿವೆ. ಮೀನಿನ ಮೊಟ್ಟೆಗಳು ನಮ್ಮ ಮೂಳೆಗಳನ್ನು ಬಲಪಡಿಸಲು ಹೆಚ್ಚಿನ ಕೊಡುಗೆ ನೀಡುತ್ತವೆ. ಇನ್ನು ಮೀನಿನ ಮೊಟ್ಟೆಗಳನ್ನು ತಿನ್ನುವ ಜನರಿಗೆ ಹಲ್ಲಿನ ಸಮಸ್ಯೆಗಳು ಬರುವ ಸಾಧ್ಯತೆ ಸಹ ಕಡಿಮೆ ಎಂದು ಹೇಳಲಾಗುತ್ತದೆ. 9ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಡ್ರೈ ಫ್ರೂಟ್ಸ್ಗಳಿಂದ ದೂರ ಉಳಿಯುವುದು ಉತ್ತಮ? ಆಪ್ಷನ್ಸ್ ಎ ಶುಗರ್, ಬಿ ಬಿಪಿ, ಸಿ ಕಿಡ್ನಿ ಸ್ಟೋನ್, ಡಿ ಥೈರಾಯ್ಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಕಿಡ್ನಿ ಸ್ಟೋನ್. ಮೂತ್ರಪಿಂಡದ ಕಲ್ಲಿನ ಕಾಯಿಲೆ ಹೊಂದಿದ್ದರೆ ಅಂತಹವರು ಕೆಲವು ಹಣ್ಣುಗಳನ್ನು ತಿನ್ನುವುದನ್ನು ತಪ್ಪಿಸಬೇಕು. ಅದರಲ್ಲೂ ಆಕ್ಸಲೇಟ್ ಸಮೃದ್ಧವಾಗಿರುವ ಹಣ್ಣುಗಳನ್ನು ತಪ್ಪಿಯೂ ತಿನ್ನಬಾರದು. ಕಿಡ್ನಿ ಸ್ಟೋನ್ ಸಮಸ್ಯೆ ಇರುವವರು ಸ್ಟ್ರಾಬೆರಿ, ಬ್ಲೂಬೆರಿ, ದಾಳಿಂಬೆ, ಸೀಬೆಹಣ್ಣು ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ತಿನ್ನದೇ ಇರುವುದು ಉತ್ತಮ. 10ನೇ ಪ್ರಶ್ನೆ, ಪ್ರತಿದಿನ ಯಾವ ಗಂಜಿಯನ್ನು ಕುಡಿಯುವುದರಿಂದ ಕೀಲು ನೋವು ನಿವಾರಣೆಯಾಗುತ್ತದೆ? ಆಪ್ಷನ್ಸ್ ಎ ಅನ್ನದ ಗಂಜಿ, ಬಿ ಬಾರ್ಲಿ ಗಂಜಿ, ಸಿ ರಾಗಿ ಗಂಜಿ, ಡಿ ರವೆ ಗಂಜಿ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಗಿ ಗಂಜಿ. ನಿರ್ದಿಷ್ಟವಾಗಿ ರಾಗಿಯಲ್ಲಿ ಅಧಿಕ ಕ್ಯಾಲ್ಸಿಯಂ ಅಂಶವಿದೆ. ಇದು ಮೂಳೆಗಳನ್ನು ಬಲಪಡಿಸಿ ಅವುಗಳ ಸಾಂದ್ರತೆಯನ್ನು ಹೆಚ್ಚಿಸಲು ನೆರವಾಗುತ್ತದೆ ಹಾಗೂ ಆಸ್ಟಿಯೋಪೊರೋಸಿಸ್ನಂತಹ ಮೂಳೆ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ದೂರವಿರಿಸುತ್ತದೆ. ಇದಲ್ಲದೆ ರಾಗಿಯ ಹೆಚ್ಚಿನ ನಾರಿನಾಂಶ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಹಾಗೂ ಕರುಳಿನ ಆರೋಗ್ಯವನ್ನು ಕಾಪಾಡುತ್ತದೆ. ಈ ನಾರಿನಾಂಶದ ಕಾರಣದಿಂದ ದೀರ್ಘಕಾಲ ಹೊಟ್ಟೆ ತುಂಬಿದ ಭಾವನೆ ಇರುತ್ತದೆ. ಅನಗತ್ಯ ಆಹಾರ ಸೇವನೆಯನ್ನು ತಡೆಗಟ್ಟಿ ತೂಕ ನಿಯಂತ್ರಣಕ್ಕೆ ಸಹಾಯವಾಗುತ್ತದೆ. ಹೀಗೆ ಮೂಳೆಗಳ ಬಲವರ್ಧನೆ ಮತ್ತು ತೂಕ ನಿರ್ವಹಣೆಗೆ ಉತ್ತಮವಾಗಿರುವ ರಾಗಿ ಗಂಜಿಯು ದೈನಂದಿನ ಆಹಾರದ ಸರಳ ಹಾಗೂ ಸಾಂಪ್ರದಾಯಿಕ ಆರೋಗ್ಯಕರ ಆಯ್ಕೆಯಾಗಿದೆ. 11ನೇ ಪ್ರಶ್ನೆ, ಆಪಲ್ನ ಮೇಲಿರುವ ಮೇಣವನ್ನು ತೆಗೆಯಲು ಯಾವುದು ಉತ್ತಮ? ಆಪ್ಷನ್ಸ್ ಎ ಬಿಸಿ ನೀರು, ಬಿ ವಿನಿಗರ್, ಸಿ ಎಣ್ಣೆ, ಡಿ ಐಸ್ ಕ್ಯೂಬ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕುದಿಯುವ ನೀರಿನ ಬದಲಾಗಿ ಬೆಚ್ಚಗಿನ ನೀರಿನ ಅಡಿಯಲ್ಲೂ ಇಡಬಹುದು. ಬಳಿಕ ಮೃದುವಾದ ಬಿರುಗೂದಲುಗಳಿರುವ ಬ್ರಷ್ನಿಂದ ಸೇಬಿನ ಮೇಲ್ಮೈಯನ್ನು ನಿಧಾನವಾಗಿ ಸ್ಕ್ರಬ್ ಮಾಡಿ ಶುದ್ಧವಾದ ಬಟ್ಟೆಯಿಂದ ಒರೆಸಿ. ವಿನಿಗರ್ ಒಂದು ನೈಸರ್ಗಿಕ ಸೋಂಕು ನಿವಾರಕವಾಗಿದೆ. ನೀರಿಗೆ 1-2 ಕಪ್ ಸರಳ ಬಿಳಿ ವಿನಿಗರ್ ಸೇರಿಸಿ. ಸೇಬುಗಳನ್ನು 5-10 ನಿಮಿಷಗಳ ಕಾಲ ನೆನೆಸಿ. ಬಳಿಕ ಕೈಯಿಂದಲೇ ನಿಧಾನವಾಗಿ ಸ್ಕ್ರಬ್ ಮಾಡಿ ಶುದ್ಧ ನೀರಿನಿಂದ ತೊಳೆಯಿರಿ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.